ಅನೀಶ್ ಅವರೇ, ನೀವು ತುಳುವಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಈಗ ಕನ್ನಡದಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಸೊ ಈ ರೆಸ್ಪಾನ್ಸ್ ಹೇಗೆ ಅನ್ನಿಸ್ತಾ ಇದೆ? ಇದು ಒಂಥರ ಭಯಂಕರ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಅಂದರೆ ನಾವು ತುಳುವಲ್ಲಿ ಮಾಡಿದ್ವಿ, ಅದನ್ನು ಕನ್ನಡಕ್ಕೆ ತರುವಾಗ ಒಂದು ಚಾಲೆಂಜಸ್ ಇರುತ್ತೆ. ಬಿಕಾಸ್ ಆಡಿಯನ್ಸ್ಗೆ ಕೆಲವರು ಪ್ರಿಪೇರ್ ಮಾಡ್ತಾರೆ, ಅಂದರೆ ಇದು ಮಾಡ್ತಾರಲ್ಲ ಲ್ಯಾಂಗ್ವೇಜಸ್ಗಳು ರಿಲೇಟೆಡ್. ನಾವು ಅದು ಮಂಗಳೂರು ಕನ್ನಡದಲ್ಲೇ ನಾವು ಡಬ್ಬಿಂಗ್ ಮಾಡಿದ್ವಿ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಸರ್ ಹತ್ರ ಮಾತಾಡಿ ಓನ್ ಯಾರು ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡಿದಾರೋ ಅವ್ರ ಹತ್ರನೇ ಡಬ್ಬಿಂಗ್ ಮಾಡಿಸೋಣ ಅಂತ. ಯೂಶ್ವಲಿ ನಾವು ನೋಡ್ತೀವಿ ಹಿಂದಿಂದ ಕೆಲವೊಂದು ಡಬ್ಬಿಂಗ್ ಆಗಿರೋ ಕನ್ನಡ ಸಿನಿಮಾಗಳು ನೋಡ್ತೀವಿ, ನೋಡೋರು ನಮ್ಗೆ ಏನು ಅನ್ಸುತ್ತೆ, ಅದು ಅಂದರೆ ವಾಯ್ಸ್ಗೂ ಅವರ ದೇಹಕ್ಕೂ ಅವರ ದೇಹ ಭಾಷೆಗೂ ಮ್ಯಾಚಿಂಗ್ ಇರೋದಿಲ್ಲ. ಅದಾಗಬಾರ್ದು ನಮ್ಮ ಸಿನಿಮಾದಲ್ಲಿ ಅಂತ ತುಂಬ ಇಂಪಾರ್ಟೆಂಟ್ ಆಗಿ ಯೋಚನೆ ಮಾಡಿ ಸ್ಕ್ರಿಪ್ಟ್ ಬರೆದು, ಅದೇ ತುಳುವಿನ ಸ್ಕ್ರಿಪ್ಟನ್ನು ಮತ್ತೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ, ಆಮೇಲೆ ಎಲ್ಲ ಆರ್ಟಿಸ್ಟ್ಗಳಿಗೂ ಒಂದು ರೌಂಡ್ ಕೇಳಿ ನೀವೇ ಮಾಡಬೇಕು ಈ ಡಬ್ಬಿಂಗ್ ಅಂತ ಹೇಳುವಾಗ, ಅದು ನಮ್ಗೆ ಈಗಲೂ ಥಿಯೇಟ್ರಲ್ಲಿ ನೋಡುವಾಗ ಎಲ್ಲೂ ವ್ಯತ್ಯಾಸನೇ ಅನ್ಸಲ್ಲ ನನಗೆ. ಆ್ಯಕ್ಚುಲಿ ಅಂದರೆ ಪರ್ಸ್ನಲಿ ನನಗೆ ತುಂಬ ಖುಷಿಯಾಗಿತ್ತು ಡಬ್ಬಿಂಗ್. ಸರ್, ಈ ಸಿನಿಮಾನ ಈಗ ಬೇರೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ, ಅದರ ಪ್ಲಾನ್ಸ್ ಹೇಗಿದೆ? ಮೇಡಮ್, ಈಗ ನಮ್ಮ ಕನ್ನಡ ಆದಮೇಲೆ ತುಳು ಅಂದ್ಕೊಂಡು ಇದಕ್ಕೆ ಏನು ಮಲಯಾಳಂ ಅಂದ್ಕೊಂಡಿದ್ದೀವಿ. ಮಲಯಾಳಮಲ್ಲಿ ಮಾಡೋಣ ಅಂತ ಡಿಸ್ಕಸ್ ಮಾಡ್ತಿದ್ದೀನಿ. ಇವರು ನಮ್ಮ ಅನೀಶ್ ಅವರು ಸರ್ ನೋಡೋಣ ಸರ್ ಇದು ಮುಗಿಲಿ, ನೆಕ್ಸ್ಟ್ ಒಂದು ಒಳ್ಳೆ ಸಿನಿಮಾ ಮಾಡೋಣ ಪ್ಲ್ಯಾನ್ ಮಾಡ್ತಿದ್ದೀವಿ. ಒಂದು ಸ್ಟೋರಿ ನಾವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ, ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಮೇಡಮ್.